ವೃಶ್ಚಿಕ ರಾಶಿಯವರಿಗೋಸ್ಕರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ಒಂದು ವಿಡಿಯೋಗೆ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ನಾನು ಎರಡನ್ನೂ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೇನೆ ಅಷ್ಟೇ. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನುವ ಎಚ್ಚರಿಕೆ ವಿಡಿಯೋ ಮತ್ತೆ ಆಲ್ರೆಡಿ ಮಾಡಿದ್ದೇನೆ, ಅದು ಇನ್ನೊಂದು ವಿಡಿಯೋ. ಇದರಲ್ಲಿ ಏನೇನು ಒಳ್ಳೆಯದಾಗಬಹುದು ಅನ್ನುವಂಥದ್ದು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೇನೆ, ಗೊತ್ತಾಯ್ತಲ್ವಾ? ಸೊ ಅದರಿಂದ ಎರಡು ವಿಡಿಯೋನ ನೋಡಿ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ ಕ್ಲಿಕ್ ಮಾಡಿ ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನನ್ನ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೊದಲನೇ ಶುಭ ವಿಚಾರ ಏನಪ್ಪಾ ಅಂತಂದ್ರೆ ಶತ್ರುಗಳ ಮೇಲೆ ಜಯ. ಎಸ್, ಏನಾಗುತ್ತೆ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಏಪ್ರಿಲ್ 3ನೇ ವಾರ, ಹಾಗೆ ರವಿಗ್ರಹನ ಷಷ್ಠ 6ನೇ ಮನೆಯಲ್ಲಿ ರವಿ ಇರ್ತಾರಲ್ಲ, ಸೊ ಷಷ್ಠದಲ್ಲಿ ರವಿಗ್ರಹ ಶುಭ ಫಲಗಳನ್ನು ಕೊಡ್ತಾನೆ. ಸೊ ಅದರಿಂದ ಏನಾಗುತ್ತೆ, ಕಾಂಪಿಟೇಟರ್ಸ್ ಮೇಲೆ ನಿಮಗೆ ಜಯ ಸಿಗುತ್ತೆ ಅಂತ. ಕಾಂಪಿಟೇಟರ್ಸ್ಗಳನ್ನ ನೀವು ಶತ್ರುಗಳು ಅಂತ ಭಾವಿಸ್ಕೊಂಡ್ರೆ ಅವ್ರ ಮೇಲೆ ಜಯ, ಇಲ್ಲ ಯಾವ ನೀವು ಶತ್ರುಗಳು ಅವ್ರ ಮೇಲೆ ಜಯ. ರಾಜಕೀಯದಲ್ಲಿದ್ದು ವೃಶ್ಚಿಕ ರಾಶಿಯವರಾಗಿ ನೀವು ರಾಜಕೀಯದಲ್ಲಿದ್ದರೆ ನಿಮ್ಮ ರಾಜಕೀಯ ಶತ್ರುಗಳ ಮೇಲೆ ನಿಮಗೆ ಜಯ ಸಿಗ್ತದೆ. ಎಲೆಕ್ಷನ್ಗಳು ಗೆಲ್ತಕ್ಕಂಥದ್ದಿರ್ಬಹುದು, ಅಥವಾ ಯಾವುದೋ ವಿಚಾರದಲ್ಲಿ ಅವ್ರನ್ನ ಸೋಲಿಸಿ ನಿಮ್ಗೆ ಒಳ್ಳೆ ಹೆಸರು ಬರ್ತಕ್ಕಂಥದ್ದಿರ್ಬೋದು, ಅಧಿಕಾರ ಬರ್ತಕ್ಕಂಥದ್ದಿರ್ಬೋದು. ಸೊ ತುಂಬ ಅನುಕೂಲ ಇದೆ, ಶತ್ರುಗಳ ಮೇಲೆ ಜಯ ಇದೆ. ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಖಂಡಿತವಾಗಿ ಒಳ್ಳೆಯದಾಗಲಿ. ಇದನ್ನ ಏನು ಇದ್ರಲ್ಲಿ ಪ್ರಾಬ್ಲಮ್ಮು ಅಥವಾ ಶತ್ರುಗಳ ಮೇಲೆ ಜಯ ಸಿಗದಂಗೆ ಏನಾದ್ರು ಒಂದು ತಡೀತದೆ ಅಂತಂದ್ರೆ ಅದು ಕಾಳಸರ್ಪ ಯೋಗ ದೋಷ ತಡೀಬಹುದು. ಅದಕ್ಕೆ ನಾವು ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವಿಚಾರಗಳಲ್ಲಿ ಆಳವಾದ ಜ್ಞಾನ ಆಗುತ್ತೆ, ನಿಮ್ಗೆ ಸಿಗುತ್ತೆ. ನಿಮಗೆ ಅಂತಂದರೆ ಯಾವುದೇ ವಿಚಾರ ಇರ್ಬೋದು, ಆದರೆ ಡೀಪ್ ನಾಲೆಡ್ಜ್ ನಿಮಗೆ ಸಿಗುತ್ತೆ. ಅಂದರೆ ನೀವು ವಿದ್ಯಾರ್ಥಿಗಳಾಗಿದ್ದರೆ, ಅಥವಾ ಏನೋ ಒಂದು ರಿಸರ್ಚ್ ಮಾಡ್ತಾ ಇದ್ದೀರಾ, ಅಥವಾ ಏನೋ ಒಂದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಆಳವಾದ ಜ್ಞಾನ ಸಿಗುತ್ತೆ ನಿಮಗೆ, ನಾಲೆಡ್ಜ್ ವೃದ್ಧಿ ಆಗುತ್ತೆ. ನಿಮಗೆ ಯಾವುದೇ ವಿಚಾರ, ನನಗೆ ಈ ವಿಚಾರ ಗೊತ್ತಾಗಲಿಲ್ಲ, ನನಗೆ ಹಿಂಗೆ ಇದೇನು ಅಂತ ಅರ್ಥ ಆಗ್ತಾರೆ, ನನಗೆ ಇದೇನು ಬೇಕು, ನಿಮಗೆ ಅದೇನು ಅಂತ ಗೊತ್ತಾಗುತ್ತೆ. ಸೊ ವೃಶ್ಚಿಕ ರಾಶಿಯವರಿಗೆ ಎಂತಹ ಶಕ್ತಿ ಬರುತ್ತೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಅಂತಂದರೆ, ಪ್ರತಿಯೊಂದು ವಿಚಾರವೂ ಆಳವಾಗಿ ತಿಳ್ಕೊಳ್ತೀರ ನೀವು. ಪ್ರತಿಯೊಂದು ವಿಚಾರ ನಿಮಗೆ ಗೊತ್ತಾಗ್ಬಿಡುತ್ತೆ, ಇದು ಹೀಗೆ, ಇದು ಇಂಥದ್ದೇ ಕಾರಣದಿಂದ ಹಿಂಗಾಗ್ತಾ ಇದೆ ಅಂತ. ವಿದ್ಯಾರ್ಥಿಗಳಿಗಂತೂ ಗೋಲ್ಡನ್ ಆಪರ್ಚುನಿಟಿ ಇದು. ಅದಲ್ಲದೆ ಅಂದರೆ ವಿದ್ಯಾರ್ಥಿಗಳಾಗಿದ್ದು ನೀವು ಎಕ್ಸಾಮ್ಸ್ ಎಲ್ಲ ಮುಗಿದೋಯ್ತು ಅಂತಂದರೆ ಬೇರೆ ಬದಲಾಗಿ ಏನಾದ್ರು ಒಂದು ಸೈನ್ಸ್ ಬಗ್ಗೆ ಅಥವಾ ಏನಾದ್ರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ, ಅಂದರೆ ಅರ್ಥ ಆಗುತ್ತೆ. ಇನ್ನು ಮುಂದಿನ ತರಗತಿಯ ಬಗ್ಗೆ ಈಗಲೇ ಒಂದು ಸ್ವಲ್ಪ ಅಧ್ಯಯನ ಮಾಡ್ಕೊಳ್ಳಿ. ಒಂದು ದಿನ 1 ಅವರ್ ಕೊಡಿ, ತುಂಬ ಅನುಕೂಲ ಆಗುತ್ತೆ. ಅಥವಾ ಅದನ್ನು ಹೊರತುಪಡಿಸಿ ನೀವು ಇವು ಜಾಬಲ್ಲೇ ಇದ್ದೀರಾ, ಇನ್ನೂ ಕಲ್ತ್ಕೋಬೇಕಾಗಿದೆ, ಅಥವಾ ಏನೇ ಅಂದರೆ ಸ್ವಲ್ಪ ಕಲ್ತ್ಕೊಳ್ಬೇಕಾದ ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲವಾಗಲಿದೆ. ಒಳ್ಳೆಯದಾಗಲಿ. ಕಾಳಸರ್ಪ ಯೋಗ ದೋಷ ಇದಕ್ಕೆ ನಿಮಗೆ ಅಡ್ಡಿ ಆಗದೇ ಇರಲಿ, ನಾವು ಅದಕ್ಕೆ ಪರಿಹಾರ ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಮೂರನೆಯ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನಿಮ್ಮ ಹತ್ರ ಇರುವಂತಹ ಅಥವಾ ನಿಮ್ಮಲ್ಲಿರುವಂತಹ ಒಂದು ಟ್ಯಾಲೆಂಟ್, ನಿಮಗೊಂದು ವಿಶೇಷವಾದ ಪ್ರತಿಭೆ ಇರುತ್ತಲ್ಲ, ಅದು ಸುಪ್ತವಾಗಿಬಿಟ್ಟಿರುತ್ತೆ, ಗುಪ್ತವಾಗಿಬಿಟ್ಟಿರುತ್ತೆ. ಹಿಡನ್ ಟ್ಯಾಲೆಂಟ್ ಅಂತೀವಿ, ಗೊತ್ತಾಗೋದಿಲ್ಲ ಯಾರಿಗೂ, ಬಟ್ ನಿಮಗೆ ಎಷ್ಟೋ ಸಲ ಗೊತ್ತಾಗಿರೋದಿಲ್ಲ. ಆದರೆ ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮಲ್ಲಿರುವ ಟ್ಯಾಲೆಂಟ್ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮ್ಮಲ್ಲಿರುವಂತಹ ಬುದ್ಧಿವಂತಿಕೆ, ನಿಮ್ಮಲ್ಲಿರುವಂತಹ ಜ್ಞಾನ, ನಿಮ್ಮಲ್ಲಿರುವಂತಹ ಆಸಕ್ತಿ, ನಿಮ್ಮಲ್ಲಿರುವ ಶ್ರದ್ಧೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಇವರು ಇಂಥ ಒಳ್ಳೆ ವ್ಯಕ್ತಿನ, ಇವರು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರಾ, ಇವರಲ್ಲಿ ಇಷ್ಟೆಲ್ಲ ಜ್ಞಾನ ಇದೆಯಾ, ವೆರಿ ಗುಡ್ ಅಂತ ಬೆನ್ನು ತಟ್ಕೊಂಡು ಬರ್ತಾರೆ. ಸೊ ಅದರಿಂದ ಉದ್ಯೋಗದಲ್ಲಿ ಪ್ರಮೋಷನ್ಗಳಿಗೆ ತುಂಬ ಅನುಕೂಲ ಆಗುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಅಲ್ಲಿ ಪ್ರಮೋಷನ್ ಬೇಕು ಅಂದರೆ ತುಂಬ ಅನುಕೂಲ ಆಗುತ್ತೆ. ಯಾವುದಾದ್ರು ಅದು ಕೆಲಸನೇ ಇಲ್ಲ, ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ನೀವು ತುಂಬ ಚೆನ್ನಾಗಿ ಈಸಿಯಾಗಿ ಸೆಲೆಕ್ಟ್ ಆಗಿಬಿಡ್ತೀರ ನೀವು ಇಂಟರ್ವ್ಯೂನಲ್ಲಿ. ಸೊ ಅದರಿಂದ ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿ ಯೋಗ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅಥವಾ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ನಿಮ್ಮ ನಾಲೆಡ್ಜ್ ನೋಡೇ ಖುಷಿ ಆಗ್ಬಿಡುತ್ತೆ. ಎಷ್ಟು ನಾಲೆಡ್ಜ್ ಇಟ್ಕೊಂಡಿದ್ದೀರಿ ನೀವು, ವೆರಿ ಗುಡ್, ನಿಮ್ಮ ಹತ್ರ ವ್ಯವಹಾರ ಮಾಡಬೇಕು ಅನ್ನೋ ರೀತಿ ನಿಮ್ಮ ಹತ್ರ ವ್ಯವಹಾರ ಮಾಡ್ತಾರೆ. ಸೊ ಅದೊಂಥರ ಏಪ್ರಿಲ್ ತಿಂಗಳು ಅದ್ಭುತವಾಗಿ ನಿಮಗೆ ತುಂಬ ಚೆನ್ನಾಗಿ ಸಂತಸವನ್ನು ಕೊಡುತ್ತೆ, ಸಂತೃಪ್ತಿಯನ್ನು ಕೊಡುತ್ತೆ. ಅದು ಭಾಳ ಮುಖ್ಯವಾಗಿ ಸಂತೃಪ್ತಿ, ಸಮಾಧಾನವನ್ನು ಕೊಡುತ್ತೆ. ಅಡ್ಡಿ ಆದರೆ ಕಾಳಸರ್ಪ ದೋಷ ಅಡ್ಡಿ ಆಗಬೇಕು, ಅದಕ್ಕೆ ನಾವು ಪರಿಹಾರ ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. ನಾಲ್ಕನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ಕೈ ಹಾಕಿದ ಕೆಲಸಗಳು, ಈಗ ಒಂದು 2-3 ತಿಂಗಳಿಂದ ಯಾವುದೋ ಒಂದಿಷ್ಟು ಹೊಸ ಕೆಲಸಗಳಿಗೆ ಕೈ ಹಾಕಿದ್ದೀರಾ,
ಆ ಕೆಲಸಗಳಲ್ಲಿ ಏಳಿಗೆ ಇಲ್ಲ, ಇಂಪ್ರೂವ್ಮೆಂಟ್ಸ್ ಇಲ್ಲದೆ ಸ್ಟಕಪ್ ಆಗಿಬಿಟ್ಟಿದೆ ಆ ಕೆಲಸಗಳು. ಫೈಲ್ ಮುಂದೆನೇ ಹೋಗ್ತಾ ಇಲ್ಲ, ಕೆಲಸ ಮುಂದೆನೇ ಹೋಗ್ತಾ ಇಲ್ಲ, ಯಾರು ಏನು ಅಲ್ಲಾಡ್ತಾನೆ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ ನಿಮಗೆ ಅಂತಂದರೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಮೂವ್ಮೆಂಟ್ಗಳು ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ಸ್ಗಳು ಚೆನ್ನಾಗಿದೆ. ನಿಮ್ಮ ಜಾಬ್ ಇಂಪ್ರೂವ್ಮೆಂಟ್ ಇರ್ಬೋದು, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇರ್ಬೋದು, ಕೈ ಹಾಕಿದ ಕೆಲಸಗಳಲ್ಲಿ ಇಂಪ್ರೂವ್ಮೆಂಟ್ ಇರ್ಬೋದು, ನೀವು ಅನ್ಕೊಂಡ ಕೆಲಸಗಳಲ್ಲಿ ಇಂಪ್ರೂವ್ಮೆಂಟ್ ಇರ್ಬೋದು. ಏನೋ ಒಂದು ಮಾಡಬೇಕು ಅಂತ ಅವಾಗಲಿಂದ ಟ್ರೈ ಮಾಡ್ತೀನಿ ಸರ್, 6 ತಿಂಗಳಿಂದ ಟ್ರೈ ಮಾಡ್ತಿದ್ದೀನಿ ಸರ್, 1 ವರ್ಷದಿಂದ ಕಷ್ಟಪಡ್ತೀನಿ ಸರ್, ಇದು ಆಗ್ತಾ ಇಲ್ಲ. ಏಪ್ರಿಲ್ ತಿಂಗಳಲ್ಲಿ ಆಗುತ್ತೆ, ನೀವು ಪ್ರಯತ್ನ ಮಾಡಿ ಆಗುತ್ತೆ. ಸೊ ಅಂದರೆ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿದೆ. ಎಷ್ಟೋ ಒಂದು ಏನೋ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರನಾದ್ರು ಖಂಡಿತವಾಗಿ ಆಗುತ್ತೆ. ಖಂಡಿತವಾಗಿ ಒಳ್ಳೆ ಚಾನ್ಸ್ ಇದೆ, ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಸಿಟ್ಟು ಮಾಡ್ಕೊಳ್ಳದೆ ಸಮಾಧಾನವಾಗಿದೆ. ಕಾಳಸರ್ಪ ಯೋಗ ದೋಷದಿಂದಾಗಿ ಸಿಟ್ಟು ಮಾಡಿಬಿಡ್ತೀರಾ. ಯಾರ ಮುಂದೆ ಸಿಟ್ಟು ಮಾಡಬಾರ್ದು, ಯಾರ ಮುಂದೆ ಸಿಟ್ಟು ಮಾಡಬಾರ್ದು, ಯಾರ ಮೇಲೆ ಸಿಟ್ಟು ಮಾಡಬಾರ್ದು, ಅವ್ರ ಮೇಲೆ ಮಾಡಿಬಿಡ್ತೀರಾ, ಅಲ್ಲೇ ಎಡವಟ್ಟಾಗೋದೆಲ್ಲ. ಸೊ ಅದು ಆಗದಂಗೆ ನೋಡ್ಕೊಳ್ಳಿ. ಖಂಡಿತವಾಗಿ ಇನ್ನಿದೆ ಆ ಕಾಳಸರ್ಪ ದೋಷಕ್ಕೆ ನಾವೀಗ ಪರಿಹಾರದ ಬಗ್ಗೆ ಹೇಳ್ತೇನೆ ನಾನು ನಿಮಗೆ. 5ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಬಹಳ ಬದಲಾಗ್ತೀರಾ ಅಂತ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಿರಲ್ಲ, ಆದರೆ ನಿಮ್ಮಲ್ಲಿ ಬದಲಾವಣೆ ಬಹಳ ಕಷ್ಟ. ವೃಶ್ಚಿಕ ರಾಶಿಯವರ ಗುಣಧರ್ಮ ಇರಬಹುದು, ಅವರ ಅಪಿಯರೆನ್ಸ್ ಇರಬಹುದು, ಅವರ ಒಡನಾಟಗಳು, ಅವರ ಆಕ್ಟಿವಿಟೀಸಲ್ಲಿ ಬದಲಾವಣೆಗಳು ಬಹಳ ಕಷ್ಟ. ಆದರೆ ವೃಶ್ಚಿಕ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಬದಲಾಗ್ತೀರಾ. ನಿಮ್ಮ ಸ್ವಭಾವಗಳನ್ನು ಬದಲಾಯಿಸ್ಕೊಳ್ತೀರಾ, ನಿಮ್ಮ ನಡೆನುಡಿಗಳನ್ನು ಬದಲಾಯಿಸ್ಕೊಳ್ತೀರಾ, ನೀವು ಇನ್ನೊಬ್ಬರೊಟ್ಟಿಗೆ ಬೆರೆಯುವ ವಿಧಾನಗಳನ್ನು ಬದಲಾಯಿಸ್ಕೊಳ್ತೀರಾ. ಇದು ಒಂದು ಒಳ್ಳೆಯ ಬದಲಾವಣೆ ಅಂತ ಅನ್ನಿಸ್ತಾ ಇದೆ. ಮಚ್ ಎಕ್ಸ್ಪೆಕ್ಟೆಡ್, ಮಚ್ ನೀಡೆಡ್. ಮಚ್ ಎಕ್ಸ್ಪೆಕ್ಟೆಡ್ ಕಿನ್ನೂ ಮಚ್ ನೀಡೆಡ್. ಇದು ಈ ಬದಲಾವಣೆಯ ಅವಶ್ಯಕತೆ ಇತ್ತು ಅಂತ. ಸೊ ಈ ಅವಶ್ಯಕತೆ ಇರುವ ಬದಲಾವಣೆ ನಿಮ್ಮಲ್ಲಿ ಕಾಣ್ತದೆ. ಸೊ ಆರೋಗ್ಯ ಸರಿ ಇರಲಿಲ್ಲ, ಆರೋಗ್ಯ ಸರಿ ಮಾಡಲಿಕ್ಕೋಸ್ಕರವಾಗಿ ನೀವು ಬದಲಾದ್ರಿ, ಆಹಾರ ಪದ್ಧತಿಗಳನ್ನು ಬದಲು ಮಾಡಿಕೊಂಡ್ರಿ, ಅಥವಾ ಹಣಕಾಸಿನ ಸಮಸ್ಯೆಗಳು ತುಂಬ ಆಗ್ತಿತ್ತು, ಜೀವನ ಕ್ರಮವನ್ನು ಬದಲು ಮಾಡಿಕೊಂಡ್ರಿ. ಏಪ್ರಿಲ್ ತಿಂಗಳಿಂದ ಖರ್ಚುಗಳನ್ನ ಕಡಿಮೆ ಮಾಡುವಂಥದ್ದು, ನಿಯಂತ್ರಣ ಮಾಡ್ತಕ್ಕಂಥದ್ದು, ನಿಮ್ಮ ಮನಸ್ಸನ್ನು ಹತೋಟಿಗೆ ತರಿಸ್ಕೊಳ್ತಕ್ಕಂಥದ್ದು, ಜಾಸ್ತಿ ಲೂಸ್ ಆಗದೇನೆ ಎಲ್ಲೂ ಏನೂ ಸಮಸ್ಯೆಗಳು ಮಾಡ್ಕೊಳ್ಳೋದೆ ಒಂದು ಅದ್ಭುತವಾದಂತಹ ಬದಲಾವಣೆ ನಿಮ್ಮಲ್ಲಿ ಕಾಣಬಹುದು. ತುಂಬ ಖುಷಿಯಾಗುತ್ತೆ. ನಿಮ್ಮ ತಂದೆ ತಾಯಿಂದರಿಗಾಗಿರಬಹುದು, ನಿಮ್ಮ ಒಡ ಹುಟ್ಟಿದವ್ರಿಗಾಗಿರ್ಬೋದು, ಬಾಳ ಸಂಗಾತಿಗಾಗಿರ್ಬೋದು, ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಬದಲಾವಣೆ ಇದೆಯಲ್ಲ ಭಾಳ ಸಂತಸವನ್ನು ಕೊಡುತ್ತೆ. ಮಚ್ ನೀಡೆಡ್, ತುಂಬ ಅವಶ್ಯಕತೆ ಇತ್ತು ಈ ಬದಲಾವಣೆ ಅಂತ. ಸೊ ಏನೇ ಅಡ್ಡಿ ತನಕ ಮಾಡಿದ್ರು ಕೂಡ, ಅಂದರೆ ಈಗ ವಿವಾಹ, ದಾಂಪತ್ಯ, ಸಂತಾನ, ಉದ್ಯೋಗ, ವ್ಯಾಪಾರ, ಕೋರ್ಟು ಕಚೇರಿ ಅಥವಾ ಏನೇ ಸಮಸ್ಯೆ ನಿಮಗೆ ಅಡ್ಡಿಗಾಲಾಗ್ತಕ್ಕಂಥದ್ದು ಕಾಳಸರ್ಪ ಯೋಗ ದೋಷ. ಅದಕ್ಕೆ ನಾವು ಪರಿಹಾರವನ್ನು ಮಾಡ್ತಾ ಇದ್ದೇವೆ, ಅದನ್ನು ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಪರೂಪದಲ್ಲಿ ನಾವು ಮಾಡ್ತಕ್ಕಂಥ ಈ ಹೋಮ ಈಗಲೂ ಸಹ ನಭೋಮಂಡಲದಲ್ಲಿ ಗೋಚಾರದಲ್ಲಿ ಎಲ್ಲಾ ಗ್ರಹಗಳು ಸಹ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹುವಿನ ಮಧ್ಯದಲ್ಲಿ, ಅಂದ್ರೆ ಕಾಳಸರ್ಪ ಯೋಗ ದೋಷದಲ್ಲಿಯೇ ಇದೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹ ಕಾಳಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ ಅಂತ ಹೇಳ್ತಾರೆ. ಈ ರಾಹು ಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತ ಗ್ರಹನ ಸಿಲುಕಿಕೊಂಡಾಗ ನಿಮಗೆ ಮಹಾಕಾಳ ಸರ್ಪ ಯೋಗ ದೋಷ ಆಗಿ ಅದು ಯಾವುದನ್ನು ನಿಮಗೆ ಅನುಭವಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಂತು. ಅಂತಹ ಒಂದು ಅದ್ಭುತವಾದ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾವು ಇದೇ 2ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರ ಹುಣ್ಣಿಮೆಯ ದಿವಸ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪ ಯೋಗವಾಗಲಿ, ಗೋಚಾರದಲ್ಲಿ ನಭೋಮಂಡಲದಲ್ಲಿರ್ತಕ್ಕಂತಹ ಕಾಳ ಸರ್ಪ ಯೋಗ ದೋಷವಾಗಲಿ, ಇದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥದ್ದು. ನಾವು ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಮಾಡ್ತಕ್ಕಂಥ ಹೋಮ ಇದು. ಈ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಯಾರ್ಯಾರು ನಿಮ್ಮ ಹೆಸರುಗಳನ್ನ ಈ ಒಂದು ವಿಶೇಷವಾಗಿರತಕ್ಕಂಥ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ, ಅವತ್ತಿನ ದಿವಸ ಅಂದ್ರೆ ಗುರುವಾರ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಸಂಕಲ್ಪ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಹೋಮಗಳಾಗಲಿದೆ. ಆಶ್ಲೇಷ ಬಲಿ ಪೂಜೆ ಆಗಲಿದೆ, ಗುರುದೋಷ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ ಆಗಲಿದೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ
ಶಾಂತಿ ಹೋಮ ಆಗಲಿದೆ, ನವಗ್ರಹ ಶಾಂತಿ ಹೋಮಗಳಾಗಲಿದೆ, ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು ಆಗಬೇಕು, ಹಾಗೂ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿರುವ ಚಿಂತಾಕ್ರಾಂತಿಗಳು ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಲಕ್ಷ್ಮೀ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಹೋಮಗಳು ವಿಶೇಷವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ರವಿಯ ಆರಾಧನೆಯ ಪ್ರಾಮುಖ್ಯತೆ ಇರ್ತದೆ. ಸೊ ರವಿ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಅನ್ನಲ್ಲ, ಅದರ ಪ್ರಸಾದ ಸ್ವರೂಪ ಒಂದು ವಿಶೇಷ ಪ್ರಸಾದದ ಬಾಕ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರೊಳಗಡೆ ಎಲ್ಲ ಹೋಮಗಳ ಭಸ್ಮ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡೋದು ಭಸ್ಮ ಇರ್ತದಲ್ಲ, ನೀವು ಸಂಕಲ್ಪ ಸೇವೆಗೆ ಕೊಟ್ಟಂತ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಎಲ್ಲ ಹೋಮಗಳ ಭಸ್ಮ ಇರ್ತದೆ. ಒಂದು ನಾಗಾರಾಧನೆ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ ಪ್ರಸಾದ ಅರಿಶಿನವೂ ಸಹ ಇರ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ ನಾವು ನಿಮಗೆ. ಈ 2 ನಾಗಬಿಂಬಗಳು ನಿಮ್ಮ ಕೈ ಸೇರಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಈ 2 ನಾಗಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿಟ್ಟುಕೊಂಡು ಒಂದೊಂದು ರೂಪಾಯಿಂದ ಒಂದು 6 ಕಾಯಿನ್, ಅಥವಾ 2 ರೂಪಾಯಿಂದಾದ್ರೂ ಪರವಾಗಿಲ್ಲ, 5 ರೂಪಾಯಿಂದಾದ್ರೂ ಪರವಾಗಿಲ್ಲ, ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಟುಕೊಂಡು ಕೈ ಮುಷ್ಟಿ ಮಾಡಿಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಒಂದು ಈ ರೀತಿಯಲ್ಲಿ ನಿವಾಳಿಸಿ, ಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ಆ ದಕ್ಷಿಣೆ ಸಹಿತ ಈ 2 ನಾಗಿನ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಬೇಕು. ಅಲ್ಲಿಗೆ ನಿಮ್ಮ ಸರ್ಪದೋಷಗಳು, ಕಾಳ ಸರ್ಪದೋಷ ಪರಿಹಾರ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಸರಿನಲ್ಲಿ ಕಾಳ ಸರ್ಪದೋಷ ಪರಿಹಾರ ಶಾಂತಿ ಆಗಿರ್ತದೆ. ನಿಮಗೆ ನಾಗಿನ್ ನಿಮ್ಮ ಕೈಯಲ್ಲಿ ದೇವತಾ ಬಿಂಬಗಳು, ನಾಗಿನ್ ಬಿಂಬಗಳು, ಸರ್ಪ ಬಿಂಬಗಳು ದೇವತಾ ಸಮರ್ಪಣೆ ಆಗಿರ್ತದೆ. ಅಲ್ಲಿಗೆ ಕಾಳ ಸರ್ಪ ದೋಷ ಪರಿಹಾರ. ಅಷ್ಟೇ ಅಲ್ಲ, ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇವೆ ಕಾಳ ಸರ್ಪ ನಿಯಂತ್ರಕ ಮಣಿ, ಈ ಕಾಳ ಸರ್ಪ ದೋಷ ನಿಯಂತ್ರಕ ಮಣಿಯನ್ನ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಮಣಿಯನ್ನ ಪ್ರತಿಯೊಬ್ಬರು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕುತ್ತಿಗೆಯಲ್ಲಿ ಬೇಕಾದ್ರೆ ಧಾರಣೆ ಮಾಡ್ಕೊಳ್ಬಹುದು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಳ ಸರ್ಪ ದೋಷ ನಿಯಂತ್ರಣ ಆಗ್ತದೆ, ಕಾಳ ಸರ್ಪ ಯೋಗ ನಿಯಂತ್ರಣ ಆಗ್ತದೆ. ಯಾಕೆಂದ್ರೆ ಕಾಳ ಸರ್ಪ ಯೋಗವನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್, ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಈ ಕಾಳ ಸರ್ಪ ಯೋಗ ನಿಯಂತ್ರಕ ರತ್ನವನ್ನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಇಟ್ಕೊಂಡಿರಿ. ಹಾಗೂ ನಿಮ್ಮ ಕೈಯಾರೆ ನೀವೇ ಸ್ವತಃ ನಾಗಿನ್ ಬಿಂಬಗಳನ್ನ 1 ರೂಪಾಯಿಂದು ಅಥವಾ ಕಾಯಿನ್ಗಳು, ಒಂದು 6 ಕಾಯಿನು ಈ ನಾಗಿನ್ ಬಿಂಬವನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸಿ ನಿಮ್ಮ ಮನೆಯಲ್ಲಿ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಹಾಕಿಬಿಟ್ರೆ ಆಯ್ತು. ಸೊ ಈ ಪ್ರಸಾದದ ಕಿಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. 2ನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲಾ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ಆಶ್ಲೇಷ ಬರಿ ಪೂಜೆ ಇತ್ಯಾದಿ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ, ನಿವಾಳಿಸಿ ಹುಂಡಿಯಲ್ಲಿ ಹಾಕಲಿಕ್ಕೆ ನಾಗಿನ್ ಬಿಂಬಗಳು ಹಾಗೂ ವಿಶೇಷವಾದಂತಹ ಈ ಕಾಳ ಸರ್ಪ ನಿಯಂತ್ರಕ ಮಣಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಅಥವಾ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಬಗ್ಗೆ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.